ವಿಸ್ತೀರ್ಣಗಳನ್ನು ಕಂಡಿಡ್ರಿ. ನೋಡಿ, ಎಲ್ಲ ಸೈನಿಕ್ ಸ್ಕೂಲ್ನಾಗ ನವೋದಯದಾಗ ಬಿದ್ದದ ಗಣಿತಗಳು ನೋಡ್ರಿ, ಚೆನ್ನಾಗಿ ಬಿಡಿಸ್ರಿ, ತಿಳ್ಕೊಂಡು ಬಿಡಿಸ್ಬೇಕು ಸರಿಯಾಗಿ. ಎಲ್ಲರ ಬೋರ್ಡ್ ಕಡೆ ನೋಡ್ರಿ. ಈ ಆಕೃತಿ ಸೈನಿಕ್ ಸ್ಕೂಲ್ ನೀವು ಸೈಜ್ ತಿಳ್ಕೋಬೇಕು, ಇದು ಎಷ್ಟದ ಅದನ್ನ ಅಷ್ಟೇ ನೀವು ತಿಳ್ಕೊಬೇಕು. ಆಕೃತಿ ಕೈದಿಂದ ತೆಗಿಯಾಗ ಹೆಚ್ಚು ಕಡಿಮೆ ಆಗ್ತಿರ್ತಾವ, ಅದನ್ನೇನು ತಿಳ್ಕೊಬಾರ್ದು. ಆ ಮೆಜರ್ಮೆಂಟ್ ಮೇಲೆ ನೀವು ಅಂದಾಜ್ ಮೇಲೆ ತಿಳ್ಕೊಬೇಕು. ಈಗ ಈ ಗಣಿತದ ವಿಸ್ತೀರ್ಣವನ್ನು ನಾವು ಹೆಂಗೆ ಮಾಡೋದು, ಆಮೇಲೆ ಕಟ್ಟಾದ ಆಕೃತಿಗಳನ್ನು ಮಾಡ್ಬೇಕಿದ್ರ. ಕಟ್ಟಾದ ಆಕೃತಿಗಳು ಒಂದು ಭುಜ ಸಿಕ್ಕರೆ ಸಾಕು. ನಿಮಗಿಲ್ಲಿ 2 ಚೌಕಗಳು ಒಂದು ಆಯ್ತು ಸಿಗ್ತದೆ. ಏನು ಸಿಗ್ತದೆ? 2 ಚೌಕಗಳು ಒಂದು ಆಯ್ತು ಸಿಗ್ತದೆ. ಹೆಂಗಂದ್ರೆ ನೋಡ್ರಿ, ಇನ್ನು IJKH ಸಿಗ್ತದೆ ಒಂದು. ಆಮೇಲೆ ಇಲ್ಲಿ ನೋಡ್ರಿ LCDE ಇದು ಚೌಕೆ ಸಿಗ್ತದೆ. ಇಲ್ಲಿ 1ನೇ ಆಕೃತಿ, ಇದು 2ನೇ ಆಕೃತಿ, ಇದು 3ನೇ ಆಕೃತಿ. ನೋಡಿ, ಹಿಂಗೆ ತಿಳ್ಕೊಬೇಕು ನೀವು. 1ನೇ ಆಕೃತಿ, 2ನೇ ಆಕೃತಿ, ಎಷ್ಟು ವಿಸ್ತೀರ್ಣ ತಕೊಂಡ್ಬಿಟ್ಟು ಸುತ್ತಳತೆ ತೆಗಿಯಾಗೆ ಭಾಳ ಹುಷಾರ್ಲಿ ಇರ್ಬೇಕು ನೀವು. ಬರ್ತಾವೆಲ್ಲ ಅವು ಇನ್ನು ನಿಮಗೆ ಎಲ್ಲ ವಿಡಿಯೋಗಳು ಬರ್ತಾವೆ. ಹಿಂಗೆ ನೀವು ಮಾಡೋದ್ರಿಂದ ಗುರ್ತಾಗ್ಬಿಡುತ್ತೆ. ಆಮೇಲೆ ಇದರ ಅಳತಿ ಎಷ್ಟದ ಅಂತ ತಿಳ್ಕೊಂಡ್ರೆ, ಇಲ್ಲಿದಿಂದ ಇಲ್ಲಿ 1 ಸೆಂಟಿಮೀಟ್ರ, ಇಲ್ಲಿದಿಂದ ಇಲ್ಲಿ 2 ಸೆಂಟಿಮೀಟ್ರ, ಇಲ್ಲಿದಿಂದ ಇಲ್ಲಿ 2 ಸೆಂಟಿಮೀಟ್ರ್, ಇಲ್ಲಿದಿಂದ 1 ಸೆಂಟಿಮೀಟ್ರ್ ಅಂದ್ರೆ ಈ ಆಯತದ ವಿಸ್ತೀರ್ಣ ಸಿಕ್ತದೆ ನಿಮ್ಗೆ. ಇಷ್ಟೇ, ಏನು ಭಾಳ ಬರೀ ಇಲ್ಲ. ಇದರಿಂದ ಏನು ಗುರ್ತಾಗ್ತದ ಅಂದ್ರೆ ನಿಮ್ಮ ಸುತ್ತಳತೆ ತೆಗಿಯಾಗ ಸರಳ ಆಗ್ತವೆ. ವಿಸ್ತೀರ್ಣ ಅಂತೂ ಬಂದೇ ಬರ್ತಾವ, ಸೂತ್ರದ ಮೇಲೆ ಬರ್ತಾವ. ಸುತ್ತಳತೆ ತೆಗಿಯಾಗ ಭಾಳ ಹುಷಾರ್ಲೆ ತೆಗಿಬೇಕಾಗ್ತದೆ ನೀವು. ಯಾಕಂದ್ರೆ ಎಲ್ಲಿ ಕ್ರಾಸ್ ಇರ್ತದ ಅಲ್ಲಿ ಅಳತೆ ಎಷ್ಟದ, ಎಲ್ಲಿ ಎದುರಿಗೆ ಅಳತೆ ಕೊಟ್ಟಿರ್ತಾನ ಅಲ್ಲಿ ಮುಂದೆ ನೀವು ಸೈಡ್ ಹೊಳೆದಾಗ ಅಲ್ಲಿ ಆಕೃತಿ ಅಳತೆ ಇರಂಗಿಲ್ಲ. ಅವೆಲ್ಲ ಗೆಸ್ ಮಾಡ್ಕಿಸಿಂದ ನೀವು ಸುತ್ತಳತೆ ತೆಗಿಬೇಕಾಗ್ತದೆ. ನೋಡು, ಈಗ ಸುತ್ತಳತೆ ತೆಗಿ ಅಂತಂದ್ರೆ ಈಗ ಬಡ ಹೆಂಗಂದ್ರೆ ಹೊರಬಾಜುದಿಂದ ಹಿಂಗೆ ಅಳ್ಕೋತ ಹೋಗ್ಬಿಟ್ರೆ ಅದು ಸುತ್ತಳತೆ ಆಗಿಬಿಡ್ತಾವ. ಆಕಸ್ಮಿಕವಾಗಿ ಇಲ್ಲಿ ಅಳತೆ ಕೊಟ್ಟಿಲ್ಲ, ಅವಾಗ ನೀವು ಎಷ್ಟು ತಿಳ್ಕೊತೀರಿ. ಆಮೇಲೆ ಇದ್ರಷ್ಟೇ ಇಲ್ಲಿ ಅದಂದ್ರೆ ಇದ್ರದ್ದು, ಆಮೇಲೆ ಇದು ಸೇಮ್ ಅದ. ಹಿಂಗೆಲ್ಲ ಅರ್ಥ ಮಾಡ್ಕೋಬೇಕು ಮನುಷ್ಯ. ಆಕೃತಿ ವಿಸ್ತೀರ್ಣ ನಾವು ಮೊದಲ ಯಾವುದು ಈ ಚೌಕ ತಕ್ಕೊಂಡು 1ನೇ ಆಕೃತಿ 2 × 2 ಬರೋಬ್ಬರಿ 4 ಚದರ ಸೆಂಟಿಮೀಟರ್. ಒಂದು ಭುಜ ಸಿಕ್ಕರೆ ಸಾಕು ನೀವು, ರಗಡ್ ಭುಜ ಕೊಟ್ಟ ನಾವು ನೀವು. ಆಮೇಲೆ ಇಲ್ಲಿ 2ನೇ ಆಕೃತಿ ಏನದ, ಇದು 2 ಇದು 1 ಅಂದ್ರೆ 5. 2ನೇ ಆಕೃತಿ 5 × 1 ಇದು 1 ಇದು 5. 5 ಅಂದರೆ 5 ಚದರ ಸೆಂಟಿಮೀಟರ್. ಆಮೇಲೆ ಇಲ್ಲಿ ಬರ್ರಿ 2 × 2 3ನೇ ಆಕೃತಿ 2 × 2 2 4 ಚದರ ಸೆಂಟಿಮೀಟರ್. 5 8 1 5 ಎಷ್ಟಾಯ್ತು? 13 ಚದರ ಸೆಂಟಿಮೀಟರ್. 13 ಚದರ ಸೆಂಟಿಮೀಟರ್. ಇದು ಕೂಡಿಸಿದ್ರೆ 13 ಆಗ್ತದೆ. ಹೌದಲ್ಲ, ನೋಡ್ಕೋಬೇಕು ನೀವು ಪರ್ಫೆಕ್ಟ್ ಆಗಿ ನೋಡ್ಕೊಂಡು. ಆಮೇಲೆ ನಮಗೆ ನೀವು ಸರಿಯಾಗಿ ಉತ್ತರದಲ್ಲಿ ನೋಡ್ಕೊಂಡು ಆಮೇಲೆ ವಿಡಿಯೋ ಏನಾಗ್ತದೆ ಆಫ್ ಆಗ್ತದೆ. ತಿಳಿತಲ್ಲ? 13 ಚದರ ಸೆಂಟಿಮೀಟರ್. ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗಿದೋತು. ನೀವು ಭಾಳ ಎಕ್ಸ್ಪರ್ಟ್ ಆಗಿಬಿಡ್ತೀರಿ. ಈಗ ಅದನ್ನು ಕಂಡು ಹಿಡಿರಿ ನೋಡೋಣ. ಆ ಆಕೃತಿ ವಿಸ್ತೀರ್ಣ ಸೈನಿಕ್ ಸ್ಕೂಲ್ನಾಗ ಬಿದ್ದದಿದು ನೋಡ್ರಿ. ಇದು ಇಲ್ಲಿದಿಂದ 1 ಆಕೃತಿ ಮಾಡ್ರಿ, ಆಮೇಲೆ ಇಲ್ಲಿದಿಂದ 1 ಆಕೃತಿ ಮಾಡ್ರಿ, ಇಲ್ಲಿದಿಂದ 1 ಆಕೃತಿ ಮಾಡಿಬಿಡ್ರಿ. ಇದು 1 ಇದು 2 ಇದು 3 ನೋಡ್ರಿ. 1 2 3 ಹೆಂಗೆ ಮಾಡಿ 3 × 1 1ನೇ ಆಕೃತಿ 3 × 1 ಬರೋಬ್ಬರಿ 3 ಚದರ ಸೆಂಟಿಮೀಟರ್. 2ನೇ ಆಕೃತಿ 1 × 1 ಚದರ ಸೆಂಟಿಮೀಟರ್. 3ನೇ ಆಕೃತಿ 3 × 1 3 ಚದರ ಸೆಂಟಿಮೀಟರ್ ಬರೋಬ್ಬರಿ 7 ಚದರ ಸೆಂಟಿಮೀಟರ್. ಇದು ಪರೀಕ್ಷೆಗೆ ಬಿದ್ದದ ನೋಡಿ. ಹಿಂಗೆಲ್ಲ ಅವಾಗ
ಹಿಂಗೆ ಕೈದಿಂದ ತೆಗೆದದ್ದು ಚಿತ್ರಗಳು ಪ್ರಿಂಟ್ ಆಗ್ತಿದ್ವು ಪೇಪರ್ಗಳು. ಈಗ OMR ಇರಲಿ, ಆ OMRದಾಗೂ ಏನಲ್ಲ, ನೀವು ಕಚ್ಚಾದ ಬಿಡಿಸೋದಾಗಿ OMR ಹಾಕಬೇಕಾಗ್ತದೆ. ಇದೊಂದು ಆಕೃತಿ ಕೊಟ್ಟು ಇದ್ರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ರೆ ನೀವು ಕಚ್ಚಾದಾಗ ನೀವು ಬಿಡಿಸಿ ಉತ್ತರ ರೈಟ್ 13.7 ಚದರ ಸೆಂಟಿಮೀಟರ್ ಎಲ್ಲಿ ಇರ್ತದಲ್ಲ ಅಲ್ಲಿ ನೀವು ರೌಂಡ್ ತಿದ್ದಬೇಕು. ನೀವು ಕಚ್ಚಾ ಯೂಸ್ ಮಾಡಬೇಕು, ನಿಮಗೆ ಕಚ್ಚಾ ಹಿಂದೆ ಕೊಟ್ಟಿರ್ತಾರೆ. OMR ಅಂದ್ರೆ ಏನು? ರೀತಿ ಪ್ರಕಾರ ಗಣಿತ ಬಂದ್ರೆ OMR ತುಂಬಲಿಕ್ಕೆ ಬರ್ತದೆ, ಇರ್ಲಿಕ್ಕಿಲ್ಲ. ರೀತಿ ಗುರ್ತಿರ್ಬೇಕು, ಗಣಿತ ಗುರ್ತಿರ್ಬೇಕು. ನೋಡ್ರಿ, ಈಗ ಎಲ್ಲರಿಗೂ ನಿಮಗೆ ತಿಳಿದದಂತ ನಾ ತಿಳ್ಕೊಂಡನು. ಇನ್ನೊಂದ್ಸಲ ನೀವು ವಿಡಿಯೋಗಳನ್ನ ಮತ್ತೆ ರೀಪ್ಲೇ ಮಾಡಿಕೊಂಡು ಹೆಚ್ಚು ರಿವಿಷನ್ ಅಭ್ಯಾಸ ಆಗ್ತಾವ. ಯಾಕಂದ್ರೆ ಎಷ್ಟು ಲಕ್ಷ ಕೊಟ್ಟು ಅಭ್ಯಾಸ ಮಾಡ್ತೀರಿ, ಮುಂದಿನ ವಿಸ್ತೀರ್ಣಗಳು ಭಾಳ ಬರ್ತಾವ. ವೃತ್ತದ ವಿಸ್ತೀರ್ಣ ಬರ್ತದ, ಆಯ್ತದ ವಿಸ್ತೀರ್ಣ ಬರ್ತದ, ಆಮೇಲೆ ಪಂಚಕೋನ ಬರ್ತಾವ, ಷಷ್ಕೋನದ ವಿಸ್ತೀರ್ಣ ಎಷ್ಟಿರ್ತದ, ಕೋನಗಳ ಅಳತೆ ಎಷ್ಟಿರ್ತದ. ಕೋನಗಳ ಬಗ್ಗೆ ಹೆಚ್ಚು ಅಭ್ಯಾಸ ನೀವು ಪರ್ಫೆಕ್ಟಾಗಿ ಮಾಡಿಬಿಟ್ರಿ ಅಂದ್ರೆ ನಿಮಗೆ ಇಂಜಿನಿಯರಿಂಗ್ ಲೈನ್ ಭಾಳ ಈಜಿ ಸಿಗ್ತದೆ. ಆಯ್ತು, ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ನೋಡ್ರಿ, ನೋಟ್ ಬುಕ್ದಾಗ ತಪ್ಪಲಾರ್ದಂಗೆ ಬರ್ಕೊಡ್ರಿ.